ಪದ್ಮಶ್ರೀ ಪುರಸ್ಕೃತ ವೆಂಕಪ್ಪ ಸುಗತೇಕರ್ ತವರು ಬಾಗಲಕೋಟೆಗೆ ಆಗಮಿಸಿದ್ದಾರೆ. ರಾಷ್ಟ್ರಪತಿ ಅವರಿಂದ ಪದ್ಮಶ್ರೀ ಪಡೆದು ಮನೆಗೆ ಆಗಮಿಸಿದ ವೆಂಕಪ್ಪ ಅವರಿಗೆ ಆರತಿ ಮಾಡಿ ಬರಮಾಡಿಕೊಳ್ಳಲಾಯಿತು. ಮನೆ ಮುಂದೆ ಪಟಾಕಿ ಸಿಡಿಸಿ ಕುಟುಂಬಸ್ಥರು ಸಂಭ್ರಮಾಚರಣೆ ಮಾಡಿದರು. ಜಾನಪದ ಗೋಂದಳಿ ಕಲೆಯಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ವೆಂಕಪ್ಪ ಸುಗತೇಕರ್ಗೆ ಪದ್ಮಶ್ರೀ ಗೌರವ ಒಲಿದಿದೆ. ಬಹಳ ಖುಷಿ ಆಗ್ತಿದ್ರಿ ಸರ್, ಬಹಳ ಖುಷಿ ಆಗ್ಯದ. ನಾವು ರಗಡೋ ಇಂತ ಒಂದು 50 ಪ್ರಶಸ್ತಿ ತಗೊಂಡಿನಿ, ಆದ್ರೆ ಇಷ್ಟು ಖುಷಿ ಆಗಿದ್ದಿಲ್ಲ. ರಾಜ್ಯ ಆಳುವಂತ ಮಹಾತ್ಮನಾದಂತ ಅಂತವರೇ ಕೂತು ನಮಗ ಇಷ್ಟು ಪ್ರೀತಿಲೇ ಮಾತಾಡಿ ಇಷ್ಟೆಲ್ಲ ಆನಂದವಾಗಿ ನಮಗೆ ಹೇಳ್ಬೇಕಾದ್ರ ಮತ್ತು ಪ್ರತ್ಯಕ್ಷ ಪರಮಾತ್ಮನೇ ಬಂದು ನಮಗ ದರ್ಶನ ಕೊಟ್ಟಂಗ ಅಂತವ್ರು ಭೇಟಿ ಆಗ್ಬೇಕಲ್ರಿ. ನಾವು ಸೇವಾ ಮಾಡಿದ್ದು ಸ್ವಾರ್ಥಕ್ಕಾತು. ತಾಯಿ ಜಗದಂಬಿ ಹಗಲಿರುಳಾಕಿ ಧ್ಯಾನ ಮಾಡ್ತಿದ್ದೀವಿ ಮತ್ತು ಈ ಪ್ರಕಾರವನ್ನು ಇಂಥ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿ ನಾವು ಬರೇ ಮುಖಾಂತರ ಕೇಳ್ತಿದ್ದೀವಿ. ಅವ್ರಿಗೆ ಇವರಿಗೆ ಕೊಟ್ಟದ್ದು ಇಲ್ಲಿವರೆಗೆ ನಾನು ಬರೀ ಟಿವಿ ಒಳಗ ನೋಡ್ತಿದ್ದೀವಿ. ತಾಯಿ ಜಗದಂಬ ನಮ್ಮನ್ನೆಂದ ಕಣ್ಣು ಉದ್ಧಾರ ಮಾಡ್ತೀವ ಅಂತ ಅಂತಿದ್ದೀವಿ. ನಮ್ಮನ್ನ ನಮ್ಮನ್ನ ಕರೆದು ನಮ್ಮನ್ನ ಟಿವಿ ಮುಖಾಂತರ ಕೇಳಿ ನಮ್ಮನ್ನ ಹೇಳಿ ಮತ್ತು ಅಲ್ಲಿ ಇಲ್ಲಿವರೆಗೆ ಆದ್ರೂ ಇಲ್ಲಿಂದ ಅಲ್ಲಿ ಕಳಿಸಿದರು. ಬಹಳ ಖುಷಿ. ಗದಗ ನಗರದಲ್ಲಿ ಸುರಿದ ಭಾರೀ ಮಳೆ ಅವಾಂತರ ಸೃಷ್ಟಿಸಿದೆ. ಕಲಾಮಂದಿರ ರಸ್ತೆಯ ಚರಂಡಿ ಬ್ಲಾಕ್ ಆಗಿ ನೀರು ರಸ್ತೆಯಲ್ಲಿ ಹರಿದಿದೆ. ರಸ್ತೆ ಪಕ್ಕದ ಅಂಗಡಿಗಳಿಗೂ ನೀರು ನುಗ್ಗಿ ವ್ಯಾಪಾರಸ್ಥರು ಪರದಾಡಿದರು. ಗದಗ ಬೆಟಗೇರಿ ಸಂಪರ್ಕಿಸುವ ಬೆಟಗೇರಿ ಬ್ರಿಡ್ಜ್ ಜಲಾವೃತವಾಗಿದೆ. ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಗದಗ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಬೆಳವಣಿಗೆ ಗ್ರಾಮದ ಇರುವೆ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಸಿಲುಕಿಕೊಂಡಿದೆ. ಜಮೀನಿನಲ್ಲಿ ಬಿತ್ತನೆ ಮಾಡಲು ಹೋಗಿದ್ದ ರೈತ ಮನೆಗೆ ಬರುವ ವೇಳೆ ಹಳ್ಳದಲ್ಲಿ ಸಿಲುಕಿಕೊಂಡಿದ್ದಾನೆ. ಹಳ್ಳ ದಾಟುವಾಗ ಏಕಾಏಕಿ ನೀರು ಹರಿದು ಬಂದಿದೆ. ಪ್ರಾಣಾಪಾಯದಿಂದ ರೈತ ಜಸ್ಟ್ ಮಿಸ್ ಆಗಿದ್ದಾನೆ. ಯಾದಗಿರಿಯಲ್ಲಿ ರೈತನಿಂದ ಲಂಚ ಪಡೆಯುತ್ತಿದ್ದ ತೋಟಗಾರಿಕಾ ಇಲಾಖೆಯ ನಿರ್ದೇಶಕ ಲೋಕಾಯುಕ್ತ ಬಲೆಯಲ್ಲಿ ಬಿದ್ದಿದ್ದಾನೆ. ಇಲಾಖೆಯಿಂದ ಈರುಳ್ಳಿ ಶೆಡ್ ನಿರ್ಮಾಣಕ್ಕೆ ಹಣ ಮಂಜೂರು ಮಾಡಲಾಗಿತ್ತು. 80,000 ರೂಪಾಯಿ ಸಬ್ಸಿಡಿ ಹಣದಲ್ಲಿ 20,000 ರೂಪಾಯಿ ಕಮಿಷನ್ ಕೇಳಲಾಗಿತ್ತು. ಹೀಗಾಗಿ ರೈತ ಶಂಕರಪ್ಪ ಫೋನ್ ಪೇ ಮೂಲಕ 5,000 ರೂಪಾಯಿ ಕಳಿಸಿದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್, ಡಿವೈಎಸ್ಪಿ ಜೆಎಚ್ ಇನಾಮದಾರ್ ದಾಳಿ ಮಾಡಿ ಶಿವದತ್ತನನ್ನ ವಶಕ್ಕೆ ಪಡೆದಿದ್ದಾರೆ. ಐಪಿಎಲ್ ಫೈನಲ್ಗೆ ಆರ್ಸಿಬಿ ರಾಯಲ್ ಎಂಟ್ರಿ ಕೊಟ್ಟಿದೆ. ಆರ್ಸಿಬಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಕೊಪ್ಪಳದ ಹೇರೂರು ಗ್ರಾಮದಲ್ಲಿ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡಿದ್ದಾರೆ. ಈ ಸಲ ಕಪ್ ನಮ್ದೆ ಅಂತ ಪಟಾಕಿ ಸಿಡಿಸಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ವೆಂಕಪ್ಪ ಸುಗತೇಕರ್ ತವರು ಬಾಗಲಕೋಟೆಗೆ ಆಗಮಿಸಿದ್ದಾರೆ. ರಾಷ್ಟ್ರಪತಿ ಅವರಿಂದ ಪದ್ಮಶ್ರೀ ಪಡೆದು ಮನೆಗೆ ಆಗಮಿಸಿದ ವೆಂಕಪ್ಪ ಅವರಿಗೆ ಆರತಿ ಮಾಡಿ ಬರಮಾಡಿಕೊಳ್ಳಲಾಯಿತು. ಮನೆ ಮುಂದೆ ಪಟಾಕಿ ಸಿಡಿಸಿ ಕುಟುಂಬಸ್ಥರು ಸಂಭ್ರಮಾಚರಣೆ ಮಾಡಿದರು. ಜಾನಪದ ಗೋಂದಳಿ ಕಲೆಯಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ವೆಂಕಪ್ಪ ಸುಗತೇಕರ್ಗೆ ಪದ್ಮಶ್ರೀ ಗೌರವ ಒಲಿದಿದೆ. ಬಹಳ ಖುಷಿ ಆಗ್ತಿದ್ರಿ ಸರ್, ಬಹಳ ಖುಷಿ ಆಗ್ಯದ. ನಾವು ರಗಡೋ ಇಂತ ಒಂದು 50 ಪ್ರಶಸ್ತಿ ತಗೊಂಡಿನಿ, ಆದ್ರೆ ಇಷ್ಟು ಖುಷಿ ಆಗಿದ್ದಿಲ್ಲ. ರಾಜ್ಯ ಆಳುವಂತ ಮಹಾತ್ಮನಾದಂತ ಅಂತವರೇ ಕೂತು ನಮಗ ಇಷ್ಟು ಪ್ರೀತಿಲೇ ಮಾತಾಡಿ ಇಷ್ಟೆಲ್ಲ ಆನಂದವಾಗಿ ನಮಗೆ ಹೇಳ್ಬೇಕಾದ್ರ ಮತ್ತು ಪ್ರತ್ಯಕ್ಷ ಪರಮಾತ್ಮನೇ ಬಂದು ನಮಗ ದರ್ಶನ ಕೊಟ್ಟಂಗ ಅಂತವ್ರು ಭೇಟಿ ಆಗ್ಬೇಕಲ್ರಿ. ನಾವು ಸೇವಾ ಮಾಡಿದ್ದು ಸ್ವಾರ್ಥಕ್ಕಾತು. ತಾಯಿ ಜಗದಂಬಿ ಹಗಲಿರುಳಾಕಿ ಧ್ಯಾನ ಮಾಡ್ತಿದ್ದೀವಿ ಮತ್ತು ಈ ಪ್ರಕಾರವನ್ನು ಇಂಥ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿ ನಾವು ಬರೇ ಮುಖಾಂತರ ಕೇಳ್ತಿದ್ದೀವಿ. ಅವ್ರಿಗೆ ಇವರಿಗೆ ಕೊಟ್ಟದ್ದು ಇಲ್ಲಿವರೆಗೆ ನಾನು ಬರೀ ಟಿವಿ ಒಳಗ ನೋಡ್ತಿದ್ದೀವಿ. ತಾಯಿ ಜಗದಂಬ ನಮ್ಮನ್ನೆಂದ ಕಣ್ಣು ಉದ್ಧಾರ ಮಾಡ್ತೀವ ಅಂತ ಅಂತಿದ್ದೀವಿ. ನಮ್ಮನ್ನ ನಮ್ಮನ್ನ ಕರೆದು ನಮ್ಮನ್ನ ಟಿವಿ ಮುಖಾಂತರ ಕೇಳಿ ನಮ್ಮನ್ನ ಹೇಳಿ ಮತ್ತು ಅಲ್ಲಿ ಇಲ್ಲಿವರೆಗೆ ಆದ್ರೂ ಇಲ್ಲಿಂದ ಅಲ್ಲಿ ಕಳಿಸಿದರು. ಬಹಳ ಖುಷಿ.
ಗದಗ ನಗರದಲ್ಲಿ ಸುರಿದ ಭಾರೀ ಮಳೆ ಅವಾಂತರ ಸೃಷ್ಟಿಸಿದೆ. ಕಲಾಮಂದಿರ ರಸ್ತೆಯ ಚರಂಡಿ ಬ್ಲಾಕ್ ಆಗಿ ನೀರು ರಸ್ತೆಯಲ್ಲಿ ಹರಿದಿದೆ. ರಸ್ತೆ ಪಕ್ಕದ ಅಂಗಡಿಗಳಿಗೂ ನೀರು ನುಗ್ಗಿ ವ್ಯಾಪಾರಸ್ಥರು ಪರದಾಡಿದರು. ಗದಗ ಬೆಟಗೇರಿ ಸಂಪರ್ಕಿಸುವ ಬೆಟಗೇರಿ ಬ್ರಿಡ್ಜ್ ಜಲಾವೃತವಾಗಿದೆ. ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಗದಗ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಬೆಳವಣಿಗೆ ಗ್ರಾಮದ ಇರುವೆ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಸಿಲುಕಿಕೊಂಡಿದೆ. ಜಮೀನಿನಲ್ಲಿ ಬಿತ್ತನೆ ಮಾಡಲು ಹೋಗಿದ್ದ ರೈತ ಮನೆಗೆ ಬರುವ ವೇಳೆ ಹಳ್ಳದಲ್ಲಿ ಸಿಲುಕಿಕೊಂಡಿದ್ದಾನೆ. ಹಳ್ಳ ದಾಟುವಾಗ ಏಕಾಏಕಿ ನೀರು ಹರಿದು ಬಂದಿದೆ. ಪ್ರಾಣಾಪಾಯದಿಂದ ರೈತ ಜಸ್ಟ್ ಮಿಸ್ ಆಗಿದ್ದಾನೆ. ಯಾದಗಿರಿಯಲ್ಲಿ ರೈತನಿಂದ ಲಂಚ ಪಡೆಯುತ್ತಿದ್ದ ತೋಟಗಾರಿಕಾ ಇಲಾಖೆಯ ನಿರ್ದೇಶಕ ಲೋಕಾಯುಕ್ತ ಬಲೆಯಲ್ಲಿ ಬಿದ್ದಿದ್ದಾನೆ. ಇಲಾಖೆಯಿಂದ ಈರುಳ್ಳಿ ಶೆಡ್ ನಿರ್ಮಾಣಕ್ಕೆ ಹಣ ಮಂಜೂರು ಮಾಡಲಾಗಿತ್ತು. 80,000 ರೂಪಾಯಿ ಸಬ್ಸಿಡಿ ಹಣದಲ್ಲಿ 20,000 ರೂಪಾಯಿ ಕಮಿಷನ್ ಕೇಳಲಾಗಿತ್ತು. ಹೀಗಾಗಿ ರೈತ ಶಂಕರಪ್ಪ ಫೋನ್ ಪೇ ಮೂಲಕ 5,000 ರೂಪಾಯಿ ಕಳಿಸಿದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್, ಡಿವೈಎಸ್ಪಿ ಜೆಎಚ್ ಇನಾಮದಾರ್ ದಾಳಿ ಮಾಡಿ ಶಿವದತ್ತನನ್ನ ವಶಕ್ಕೆ ಪಡೆದಿದ್ದಾರೆ. ಐಪಿಎಲ್ ಫೈನಲ್ಗೆ ಆರ್ಸಿಬಿ ರಾಯಲ್ ಎಂಟ್ರಿ ಕೊಟ್ಟಿದೆ. ಆರ್ಸಿಬಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಕೊಪ್ಪಳದ ಹೇರೂರು ಗ್ರಾಮದಲ್ಲಿ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡಿದ್ದಾರೆ. ಈ ಸಲ ಕಪ್ ನಮ್ದೆ ಅಂತ ಪಟಾಕಿ ಸಿಡಿಸಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತಿರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.